ಫ್ರೆಂಡ್ಸ್ ನಮಸ್ಕಾರ. ಸೊ ಬೆಳಗ್ಗೆ ನನಗೆ ಹೇಗೆ ಅಂದರೆ ಒಂದು ನಿಮಿಷನೂ ಟೈಮ್ ಇರೋಲ್ಲ. ಯಾಕಂದರೆ ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆಯಾ, ಆ ಸ್ಕೂಲ್ ಮನೆಯಿಂದ ಮನೆಯೊಳಗಡೆ ಅಷ್ಟೊತ್ತಿಗೆ 6:30 ಆಗಿರುತ್ತೆ. ಅಲ್ಲಿ ಸ್ವಲ್ಪ ಪಾತ್ರೆ ಏನೇನೋ ಇತ್ತು ಅಂದರೆ ತೊಳೆದು, ಇನ್ನೇನೋ ಬೇರೆ ಕೆಲಸಗಳಿತ್ತು ಅಂದರೆ ಅದನ್ನು ಮಾಡ್ಕೊಂಡಿರ್ತೀನಿ. ಸೊ ಹಾಗಾಗಿ ಒಂದು 7 ಗಂಟೆ ಟೈಮ್ ಆಗಿಬಿಡುತ್ತೆ. ಸೊ ಈಗ ಟ್ಯಾಂಕಲ್ಲಿ ನೀರಿದ್ದಿಲ್ಲ, ಆನ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಹಾಗೆ ಹಸುಗಳೇನೋ ಸಗಣಿ ಇಟ್ಟಿದ್ದರೆ ಎತ್ತಾಕ್ಬಿಟ್ಟು ಹೋಗೋಣ. 8:30 ಆಗುತ್ತೆ. ಇನ್ನು ಪುನಃ ನಾವು ಹಸ್ಗಳ ಮನೆಗೆ ಬರೋ ಅಷ್ಟೊತ್ತಿಗೆ ಅದಕ್ಕೆ ನೀರು ತೀರಿಸ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ನೀರು ಆನ್ ಮಾಡಿಬಿಟ್ಟು ಈಗ ಗಗನಗೆ ತಿಂಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸೊ ಇಡ್ಲಿಗೆ ಕಲಸಿಟ್ಬಿಟ್ಟಿದ್ದೆ ರಾತ್ರಿಯೇ. ಕಾಫಿ ಕುಡಿದಿದ್ದಿಲ್ಲ ಇವತ್ತಿನ, ಈಗ ಹಾಲು ಕಾಯಿಸ್ತಾ ಇದ್ದೀನಿ. ಸೊ ನಾನು ಬಾಕ್ಸ್ಗೆ ಚಟ್ನಿ ಬಂದುಬಿಟ್ಟು ಕಾಯಿ ಚಟ್ನಿ ಮಾಡಲ್ಲ, ಯಾಕಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಹೊಟ್ಟೋಗುತ್ತೆ ಅದು ಅಂತ ಅಂದ್ಬಿಟ್ಟು ಅಳಿಸೋಗುತ್ತೆ ಅಂತ. ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಕಡಲೆ ಬೀಜ ಮತ್ತು ಹುರ್ಗಡ್ಲೆ, ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊತೀನಿ. ಒಣಗಿದ ಮೆಣಸಿನ್ಕಾಯಿ, ತಪ್ಪಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು. ಒಂದು 4ರಿಂದ 5 ಬೆಳ್ಳುಳ್ಳಿ ಎಸ್ಲು ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ಬೇಕಾಗಿರೋಂಥ ಉಪ್ಪು ಹಾಕಿ ರುಬ್ಕೊತೀನಿ. ಸೊ ಈ ಥರ ನಾವು ಏನು ಕಡಲೆ ಬೀಜ ಎಲ್ಲ ಹುರ್ಕೊಂಡಿರ್ತೀವಲ್ವ, 2 ದಿವಸ ಇಟ್ಟರು ಚಟ್ನಿ ಏನೂ ಆಗೋಲ್ಲ, ಅದು ಚೆನ್ನಾಗಿರುತ್ತೆ. ಸೊ ನಾನು ಬಾಕ್ಸ್ಗೆ ಹಾಕಬೇಕು ಅಂದಾಗ ಇದೇ ಥರ ಚಟ್ನಿ ಮಾಡೋದು. ಸಪೋಸ್ ಏನಾರ ಎಲ್ಲರೂ ಮನೇಲಿದ್ದರು ಅಂದರೆ ಕಾಯಿ ಚಟ್ನಿ ಮಾಡ್ತೀನಿ. ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಬಾಕ್ಸ್ಗೆಲ್ಲ ಚೆನ್ನಾಗಿರಲ್ಲ. ಸೊ ಕಾಫಿ ಕುಡ್ಕೊಂಡು ಹಾಗೆ ಆಚೆ ಹೋದೆ. ಮಳೆ ಬಿದ್ದಿತ್ತಲ್ಲ, ಎಲ್ಲ ಸೊಪ್ಪು ಬೆಳ್ಕೊಂಡಿತ್ತು ನಮ್ಮ ಮನೆ ಮುಂದೆ. ಅತ್ತೆ ಕಿತ್ಕೊಡ್ತಾಯಿದ್ರು, ಅತ್ತೆ ಅದೇ ಬೈತಾಯಿದ್ರು. ನಾನು ಎಷ್ಟೊತ್ತಿ ಸೊಪ್ಪು ಕಿತ್ಕೊಟ್ಟು ನೀನು ಪಲ್ಯ ಮಾಡ್ಕೊಂಡು ತಿನ್ನೋದಿಲ್ಲ, ಫ್ರಿಜ್ಜಲ್ಲಿ ಇಟ್ಟು ಹಾಗೆ ಆಮೇಲೆ ಎತ್ತು ಬಿಸಾಕ್ತೀಯ ಅಂತ ಅಂದ್ಬಿಟ್ಟು ನಾನು ಮರ್ತೋಗ್ಬಿಡ್ತೀನಿ, ಅದಕ್ಕೆ ಅವ್ರು ಹಂಗಂತಾರೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿದೆ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.